ಒಳ ಮೀಸಲಾತಿ ಜಾರಿಗಾಗಿ ಸಚಿವ ಸಂಪುಟ ಸಭೆಯನ್ನ ಮಾಡಲಾಗ್ತಾ ಇದೆ. 15% ಮೀಸಲಾತಿಯಲ್ಲಿ ಒಳ ಮೀಸಲು ಕಲ್ಪಿಸೋದ್ರ ಬಗ್ಗೆ ಇವತ್ತು ಅಂತಿಮವಾದಂತಹ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ಈ ಒಂದು ಕಾರಣಕ್ಕಾಗಿ ಮಧ್ಯಾಹ್ನ 2 ಗಂಟೆಗೆ ಸಚಿವ ಸಂಪುಟ ಸಭೆ ಆರಂಭ ಆಗುತ್ತೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯುವಂತಹ ಸಂಪುಟ ಸಭೆ ಇದು. ತಾಂತ್ರಿಕ ಸಮಿತಿಯಿಂದ ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗುತ್ತೆ. ಶಾಲಿನಿ ರಜನೀಶ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿತ್ತು. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ನೇತೃತ್ವದ ಸಮಿತಿ ಇದು. ಪರಿಶಿಷ್ಟ ಜಾತಿಯ ಎಡಗೈ ಸಂಬಂಧಿತ ಜಾತಿಗಳು, ಬಲಗೈ ಸಂಬಂಧಿತ ಜಾತಿಗಳು ಮತ್ತು ಅರೆ ಅಲೆಮಾರಿ ಸ್ಪರ್ಶ ಜಾತಿಗಳು ಈ 3 ಗುಂಪುಗಳಿಗಾಗಿ ಕ್ರಮವಾಗಿ ನೋಡ್ತಾ ಹೋಗೋದಾದ್ರೆ 5.3% ಹಾಗೆ 5.3% ಹಾಗೆ 4.4% ಒಳ ಮೀಸಲು ನಿಗದಿಗೆ ವರದಿಯಲ್ಲಿ ಶಿಫಾರಸು ಮಾಡಲಾಗಿದೆ. ಪರಿಶಿಷ್ಟ ಜಾತಿಯ ಸಚಿವರ ಜೊತೆಗೆ ಸಿಎಂ ಪ್ರತ್ಯೇಕವಾದಂತಹ ಸಭೆಯನ್ನು ಮಾಡಿದ್ದು ಸಿಎಸ್ ನೇತೃತ್ವದ ತಾಂತ್ರಿಕ ಸಮಿತಿ ನೀಡಿರುವಂತಹ ಶಿಫಾರಸು ಕುರಿತು ಸಂಧಾನ ಸಭೆ. ಇನ್ನು ಒಳ ಮೀಸಲು 5.3 ಹಾಗೆ 5.3 ಮತ್ತೆ 4:4 ಅನುಪಾತದ ಸೂತ್ರದಲ್ಲಿ ಒಳ ಮೀಸಲಾತಿ ನಿಗದಿಯಾಗದೆ ನೇಮಕಾತಿಗೂ ಕೂಡ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ. ಎಡಗೈ ಮತ್ತು ಬಲಗೈ ಸಚಿವರ ಒಮ್ಮತ ಮೂಡದ ಹಿನ್ನೆಲೆಯಲ್ಲಿ ಈಗಾಗಲೇ ಒಳ ಮೀಸಲಾತಿ ಕುರಿತಂತೆ ಸಾಕಷ್ಟು ಚರ್ಚೆಗಳು ಕೂಡ ಆಗಿತ್ತು. ಪರ ವಿರೋಧದ ಹೇಳಿಕೆಗಳೆಲ್ಲವೂ ಕೂಡ ಕೇಳಿಬಂದಿತ್ತು. ಆದರೆ ಇವತ್ತು ನಡೆಯುವಂಥ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮವಾಗಿ ಯಾವ ರೀತಿಯಾದಂಥ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಸಿಎಸ್ ನೇತೃತ್ವದಲ್ಲಿ ತಾಂತ್ರಿಕ ಸಮಿತಿಯನ್ನ ಈಗಾಗಲೇ ರಚನೆಯನ್ನ ಮಾಡಲಾಗಿದೆ. ಹಾಗೆ ಆ ರಿಪೋರ್ಟ್ ಅನ್ನು ಕೂಡ ಸಬ್ಮಿಟ್ ಮಾಡಲಾಗಿದೆ. ಆ ರಿಪೋರ್ಟ್ನಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖವಾಗಿದೆ ಅನ್ನೋದರ ಒಂದು ಆಧಾರವಾಗಿ ಸದ್ಯ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನ ಮಾಡಲಾಗುತ್ತೆ. ಯಾವ ಒಂದು ಡಿಸಿಷನ್ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಮಧ್ಯಾಹ್ನ 2 ಗಂಟೆಗೆ ನಡೆಯಲಿರುವಂತಹ ಸಭೆಯಲ್ಲಿ ನಿರ್ಣಾಯಕ ತೀರ್ಮಾನ ಕೈಗೊಳ್ಳುವಂತಹ ನಿರೀಕ್ಷೆ ಹಿನ್ನೆಲೆಯಲ್ಲಿ ಸಭೆ ಮತ್ತಷ್ಟು ಮಹತ್ವವನ್ನ ಪಡೆದುಕೊಂಡಿದೆ. ಏಪ್ರಿಲ್ 16ರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಕುರಿತಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನ ಮಾಡಲಾಗಿತ್ತು. ಈ ವೇಳೆ ನ್ಯಾಯಾಲಯವು ಮೀಸಲಾತಿಯನ್ನ 56% ಬದಲಿಗೆ 50%ಕ್ಕೆ ಸೀಮಿತಗೊಳಿಸಿದೆ. ಹೀಗಾಗಿ ಎಸ್ಸಿ ಸಮುದಾಯಗಳಿಗೆ 17% ಬದಲಿಗೆ 15% ಮೀಸಲಾತಿ ಮಾತ್ರ ನೀಡಬಹುದು. ಹೀಗಾಗಿ ಈ ಹಿಂದೆ ತೆಗೆದುಕೊಂಡಿದ್ದ ಒಳ ಮೀಸಲಾತಿ ವರ್ಗೀಕರಣವನ್ನ ಪರಿಷ್ಕರಣೆ ಮಾಡಿ ವರದಿಯನ್ನ ನೀಡುವಂತೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ನೇತೃತ್ವದಲ್ಲಿ ತಾಂತ್ರಿಕ ಸಮಿತಿಯನ್ನ ರಚನೆ ಮಾಡಲಾಗಿತ್ತು. ಆ ತಾಂತ್ರಿಕ ಸಮಿತಿಯು ಪರಿಶಿಷ್ಟ ಜಾತಿಯ ಎ ಅಂದ್ರೆ ಎಡಗೈ ಸಂಬಂಧಿತ ಜಾತಿಗಳ ಗುಂಪಿಗೆ 5.3%, ಇನ್ನು ಬಿ ಹಾಗಾದ್ರೆ ಬಲಗೈ ಸಂಬಂಧಿತ ಜಾತಿಗಳ ಗುಂಪಿಗೆ ಎಷ್ಟು ಅಂತ ನೋಡ್ತಾ ಹೋಗೋದಾದ್ರೆ 5.3% ಹಾಗೂ ಸಿ ಅಂದ್ರೆ ಅರೆ ಅಲೆಮಾರಿ ಜಾತಿಗಳಿಗೆ ಈ ಒಂದು ಗುಂಪುಗಳಿಗೆ 4.4% ಒಳ ಮೀಸಲಾತಿ ನಿಗದಿ ಮಾಡಬಹುದು ಅನ್ನೋದರ ಕುರಿತಂತೆ ವರದಿಯಲ್ಲಿ ಸಲಹೆ ನೀಡಲಾಗಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ. ರಾಜಪ್ಪ, ಈಗಾಗಲೇ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಲು ಸಭೆಗಳಾಗಿದೆ, ಸಾಕಷ್ಟು ಚರ್ಚೆಗಳಾಗಿದೆ, ಆದರೆ ಯಾವ ನಿರ್ಧಾರವೂ ಕೂಡ ಹೊರಬಿದ್ದಿಲ್ಲ. ಇದರಿಂದಾಗಿ ನೇಮಕಾತಿಗೂ ಕೂಡ ಅಡ್ಡಿ ಆಗ್ತಾ ಇದೆ. ಹಾಗಾಗಿ ಫೈನಲ್ ಆಗಿ ಇವತ್ತು ನಡೆಯುವಂತಹ ಸಭೆಯಲ್ಲಾದ್ರೂ ಏನಾದರೂ ಮಹತ್ವದ ತೀರ್ಮಾನವನ್ನ ಕೈಗೊಳ್ತಾರಾ, ಹೇಗೆ? ಇಂದು ಸಚಿವ ಸಂಪುಟದ ವಿಶೇಷ ಸಭೆಯನ್ನು ಕರೆಯಲಾಗಿದೆ. ಕಳೆದ ಬಾರಿಗೆ ನಡೆದಂತಹ ಸಚಿವ ಸಂಪುಟದ ವಿಶೇಷ ಸಭೆಯಲ್ಲೂ ಸಹ ಈ ಒಂದು ವಿಷಯದಲ್ಲಿ ನಿರ್ಣಯ ಕೈಗೊಳ್ಳಲಿಕ್ಕೆ ಸಚಿವ ಸಂಪುಟ ಸಭೆ ವಿಫಲವಾಗಿತ್ತು. ಅದರಲ್ಲೂ ಎಡಗೈ ಮತ್ತು ಬಲಗೈ ಸಮುದಾಯದ ಸಚಿವರುಗಳು 0.01% ಅಷ್ಟೇ. ಇದರಲ್ಲಿ ತುಂಬಾ 1% ವ್ಯತ್ಯಯವೂ ಸಹ ಅವರು ಅದನ್ನ ಸಹಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ವಿಷಯವನ್ನ ಎಡಗೈ ಸಮುದಾಯದ ವಿಶೇಷವಾಗಿ KH ಮುನಿಯಪ್ಪ ಮತ್ತೆ ಇತರ ಸಚಿವರುಗಳು ಮಾಡ್ತಿರುವಂತ ಒಂದು ಡಿಮ್ಯಾಂಡ್ ಇಂದಾಗಿ ಇದು ಒಂಥರ ಡೆಡ್ ಲಾಕ್ ಆಗಿದೆ. ಈಗಾಗಲೇ ಅದು 3 ಹಂತದಲ್ಲಿ ಅಂದ್ರೆ 15% ಮೀಸಲಾತಿಯನ್ನ ನೀಡಬೇಕು ಅಂತ ತೀರ್ಮಾನ ಆಗಿರುವಂತದ್ದು. ಅಂದ್ರೆ 17% ಮೀಸಲಾತಿ ಈಗ ಇರುವಂತ ನಿಗದಿ ಮಾಡಿರುವಂತ ಇತ್ತೀಚೆಗೆ ರಾಜ್ಯಪಾಲರು ಏನು ಅನುಮೋದನೆಯನ್ನು ಮಾಡಿದ್ರು, ಆ ಒಂದು ಅನುಮೋದನೆ ಆದಂತಹ ವಿಧೇಯಕದಲ್ಲಿ 17% ರಿಸರ್ವೇಶನ್ ಹಂಚಿಕೆಯನ್ನ ಮಾಡಬೇಕು ಅಂತ ತೀರ್ಮಾನ ಆಗಿರೋ ಕಾರಣಕ್ಕೋಸ್ಕರ 17% ಅಲ್ಲಿ 15% ಅನ್ನ ಹೇಗೆ ಇಳಿಸಬೇಕು ಅಥವಾ ಹೇಗೆ ಅದನ್ನ ಮರು ಹಂಚಿಕೆ ಮಾಡ್ಕೊಳ್ಬೇಕು ಅನ್ನೋದೇ ಗೊಂದಲಕ್ಕೆ ಕಾರಣವಾಗಿದೆ. ಹೀಗಾಗಿ ಒಂದ್ ಕಡೆ ಕೋರ್ಟ್ ಅಲ್ಲಿರುವಂತ ಒಂದು ಅರ್ಜಿ ಇನ್ನೂ ಇತ್ಯರ್ಥ ಆಗಿಲ್ಲ. ಅರ್ಜಿ ಇತ್ಯರ್ಥ ಆಗಿದ್ದೆ ಅದಲ್ಲಿ ಅದನ್ನ 15% ಮಾಡ್ಬೇಕಾ ಅಥವಾ 17% ಮಾಡ್ಬೇಕಾ ಅನ್ನೋದನ್ನ ಇತ್ಯರ್ಥ ಆಗುತ್ತೆ. ಮತ್ತು 56% ಮೀಸಲಾತಿ ಏನಿದೆ ಈಗಿರುವಂತ ಹಾಲಿ ಮೀಸಲಾತಿ, ಆ ಮೀಸಲಾತಿಯನ್ನ ಹೈಕೋರ್ಟ್ ಎತ್ತಿ ಹಿಡಿದಿದ್ದೆ ಅದಲ್ಲಿ ಈಗಿರುವಂತ ಗೊಂದಲಕ್ಕೆ ಬಗೆಯಿರುವಂತ ಸಾಧ್ಯತೆ ಮತ್ತು ಇನ್ನೂ ಹೆಚ್ಚುವರೆಗೆ 6% ಮೀಸಲಾತಿ ಸಿಗುತ್ತೆ. ಆದ್ರೆ ಈಗ ಗೊಂದಲಕ್ಕೆ ಒಳಗಾಗಿರುವಂತದ್ದು ಒಳ ಮೀಸಲಾತಿಲಿ ಇರುವಂತ 15% ಅಲ್ಲಿ ಹೇಗೆ ಮರು ಹಂಚಿಕೆ ಮಾಡ್ಕೊಳ್ಬೇಕು ಅಂತ ಎಡ ಬಲ ಮತ್ತು ಸ್ಪೃಶ್ಯ ಸಮುದಾಯಗಳು ಅಲೆಮಾರಿ ಸಮುದಾಯಗಳಿಗೆ ಹೇಗೆ ಹಂಚಿಕೆ ಮಾಡ್ಬೇಕು ಅಂತ
ಕಳೆದ ಬಾರಿನೂ ಸಹ ಮುಖ್ಯಮಂತ್ರಿಗಳು ನಾನಾ ಸಭೆಗಳನ್ನ ಮಾಡಿದ್ರು. ಸಚಿವ KH ಮುನಿಯಪ್ಪ ಸಭೆಗಳನ್ನ ಮಾಡಿದ್ರು. ಪರಮೇಶ್ವರ್ ಅವರು ಪ್ರತ್ಯೇಕ ಸಭೆಗಳನ್ನ ಮಾಡಿ ಅವರು ಸಂಧಾನ ಮಾಡಿಕೊಂಡು ಈಗಿರುವಂತ ರೋಸ್ಟರ್ ಬಿಂದುಗಳು ಏನಿದೆ ಅನುಪಾತವನ್ನ ಹೊಂದಾಣಿಕೆ ಮಾಡ್ಕೊಳ್ಬೇಕು ಅಂತ ಚಿಂತನೆ ಇದೆ. ಹೀಗಾಗಿ ಕಳೆದ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ನೇತೃತ್ವದಲ್ಲಿ ಒಂದು ತಾಂತ್ರಿಕ ಸಮಿತಿಯನ್ನ ರಚನೆ ಮಾಡಿತ್ತು ಸಚಿವ ಸಂಪುಟ ಸಭೆ. ಅದರಲ್ಲಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು, ಮುಖ್ಯ ಕಾರ್ಯದರ್ಶಿಗಳು, ಅದೇ ರೀತಿ ಕಾನೂನು ಸಂಸದೀಯ ವ್ಯವಹಾರಗಳು, SC ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಇತರ ಒಂದು ಇಲಾಖೆಗಳ ಪ್ರಧಾನ ಕಾರ್ಯದರ್ಶಿಗಳು ಈ ಸಭೆಯಲ್ಲಿ ಅಥವಾ ಈ ಒಂದು ಕಮಿಟಿಯಲ್ಲಿ ಇದ್ದು ಅವರು ಇಂದು ಸಚಿವ ಸಂಪುಟ ಸಭೆಗೆ ವರದಿಯನ್ನ ಕೊಡ್ತಾ ಇದ್ದಾರೆ. ಆ ವರದಿಯಲ್ಲಿ ಈಗಾಗಲೇ ವರದಿಯನ್ನ ಸಲ್ಲಿಸಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತದೆ. ಆ ಒಂದು ಮಾಹಿತಿನಲ್ಲಿ ಎಡಗೈಗೆ 5.3%, ಬಲಗೈಗೆ 5.3% ಮತ್ತು ಸ್ಪೃಶ್ಯ ಮತ್ತು ಅಲೆಮಾರಿ ಸಮುದಾಯಗಳಿಗೆ 4.4% ಈ ಒಂದು ಮೀಸಲಾತಿನ ಹಂಚಿಕೆ ಮಾಡಿದರೆ, ಅಂದ್ರೆ 5.3 ಎರಡು ಸೇರಿ ಸುಮಾರು 10.6% ಆಗುತ್ತೆ. ಇದು ಮತ್ತೆ 4.4% ಸೇರಿದ್ರೆ 15% ಆಗುತ್ತೆ. ಓವರ್ ಆಲ್ ಆಗಿ 15% ಮೀಸಲಾತಿಯನ್ನು ಮರು ಹಂಚಿಕೆ ಮಾಡ್ಕೊಂಡು ಆಗುತ್ತೆ ಅನ್ನೋದು ಈಗಿರುವಂತಹ ಶಿಫಾರಸು. ಅದನ್ನ ಇಂದು ಸಚಿವ ಸಂಪುಟ ಸಭೆ ಮುಂದೆ ಮಂಡಿಸಿ ಅದಕ್ಕೆ ಅನುಮೋದನೆ ಪಡಿಬೇಕಾಗತ್ತೆ. ಯಾಕಂದ್ರೆ ಈಗಾಗಲೇ 56,000 ಜನ ನೇಮಕಾತಿಗೆ ರಾಜ್ಯ ಸರ್ಕಾರ ನೋಟಿಫಿಕೇಶನ್ ಮಾಡಿದೆ. ಆ ಪ್ರಕ್ರಿಯೆಯಲ್ಲಿ ಅದಕ್ಕೆ ಅಡ್ಡಗಲಾಗಿರುವಂತದ್ದು ಈ ಒಳ ಮೀಸಲಾತಿ. ಹಾಗಾಗಿ ಒಳ ಮೀಸಲಾತಿ ಇತ್ಯರ್ಥ ಆಗದೆ ನೇಮಕಾತಿ ಪ್ರಕ್ರಿಯೆ ಆಗೋದಿಲ್ಲ. ಹಾಗಾಗಿ ಇಂದು ಏನಾದ್ರೂ ಅಂತಿಮವಾಗಿ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳು ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕರೆದಿದ್ದಾರೆ. ಹಾಗಾಗಿ ಇಂದು ಅದು ಸಮಗ್ರವಾಗಿ ಚರ್ಚೆ ನಡೆಸಿ ಅಂತಿಮವಾಗಿ 5.3, 5.3, 4.4ಗೆ ಒಪ್ಪಿಗೆ ಕೊಡ್ತಾರ ಅಥವಾ ಅದರಲ್ಲೂ ಏನಾದ್ರು ವ್ಯತ್ಯಾಸವನ್ನ ಮಾಡ್ತಾ ಕಾದು ಅನ್ಬೇಕಾದ್ರೆ ಒಟ್ಟಾರೆಯಾಗಿ ಒಳ ಮೀಸಲಾತಿ ಇಂದು ಇತ್ಯರ್ಥ ಆದ್ರೆ ಬಹುತೇಕ ನೇಮಕಾತಿಗೆ ಇರುವಂತ ಪ್ರಕ್ರಿಯೆಗಿದ್ದಂತ ಎಲ್ಲ ಅಡ್ಡಿ ಆತಂಕಗಳು ನಿವಾರಣೆ ಆಗುತ್ತೆ ಮತ್ತು ರಾಜ್ಯ ಸರ್ಕಾರಕ್ಕೂ ಸಹ ವಿದ್ಯಾರ್ಥಿಗಳ ಹೋರಾಟಕ್ಕೆ ಒಂದು ಕೊಟ್ಟಂತ ಆಗುವಂತ ಒಂದು ಸಿದ್ಧತೆ ಇದೆ. ಹಾಗಾಗಿ ಇಂದು ಬಹುತೇಕ ಇದ್ರ ಮೇಲೆ ಅಂತಿಮ ನಿರ್ಣಯವನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ನಿವೇದಾ. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.